ಸರಳ ಸಜ್ಜನಿಕೆಯ ವ್ಯಕ್ತಿ ರಾಮನಗರ ಜಿಲ್ಲೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಶ್ರೀಯುತ ಬಿಆರ್ ಹನುಮೇಗೌಡ್ರು ತಮ್ಮ 35ನೇ ಹುಟ್ಟು ಹಬ್ಬವನ್ನ ದೇವರ ಮಕ್ಕಳ ಜೊತೆ ಅತ್ಯಂತ ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೊಂಡೆಕೊಪ್ಪದಲ್ಲಿ ಇರುವ ಜನಸ್ನೇಹಿ ಆಶ್ರಮದಲ್ಲಿ ಕೇಕ್ ಕತ್ತರಿಸಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸುವುದರ ಮೂಲಕ ಇತರರಿಗೆ ಮಾದರಿಯಾದ್ರು. ಈ ವೇಳೆ ಸಹೋದ್ಯೋಗಿಗಳು ಹಿತೈಷಿಗಳು ಹನುಮೇಗೌಡ್ರಿಗೆ ಶುಭ ಹಾರೈಸಿದ್ದಾರೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಎಲ್ರಿಗೂ ಧನ್ಯವಾದ. ಹೌದಾ, ಶಕ್ತಿ ಕೊಡುತ್ತೆ ಬಿಡಿ ದೇವ್ರ ಸೇವೆ ಅರ್ಧ ಗಂಟೆ ಬರೀ ಪೂಜೆನೆ ಮಾಡ್ತಾರೆ. ಅಲ್ಲ, ದೇವ್ರು ಬಂದು ಶಕ್ತಿ ಕೊಡಲ್ಲ, ಹಿಂಗೆ ಯಾರೋ ಇದ್ದವರು ಸೇವೆ ಎಲ್ಲ ಹಿಂಗೆ ಆಶೀರ್ವಾದ.
ಇಲ್ಲ ನಾನೊಂದು ವಿಚಾರ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಹನುಮೇಗೌಡರು ಬಂದಿರೋದು. ವಿಶೇಷವಾಗಿ ಎಲ್ರಿಗೂ ಗೊತ್ತಿರುವಂತದ್ದೇ, ಜನಸ್ನೇಹಿ ಆಶ್ರಮ ಕರ್ನಾಟಕದಲ್ಲಿ ಒಂದಷ್ಟು ಜನರು ಮನಸ್ಸನ್ನ ಗೆದ್ದಿರೋದಕ್ಕೆ ಕಾರಣ ನಿಸ್ವಾರ್ಥ ಸೇವೆ. ಒಂದಷ್ಟು ಜನರಿಗೆ ಅನ್ಸುತ್ತೆ ಯೋಗೇಶ್ ಆಶ್ರಮ ನಡೆಸ್ತಾ ಇದ್ದಾರೆ ಅಂದ್ರೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇದೆ, ಗೌರ್ಮೆಂಟ್ ಇಂದ ಬರ್ತಾ ಇದೆ, ಅಥವಾ MLA MP ಗಳ ಕಡೆಯಿಂದ ಪ್ರದೇಶದಿಂದ ಬರುತ್ತೆ ಅಂತ ಒಂದಷ್ಟು ಜನ ಅನ್ಕೊಂಡಿರ್ತಾರೆ. ಸರ್, ಪ್ರಮಾಣವಾಗಿ ಹೇಳ್ತೀನಿ, ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಪೂಜೆ ಮಾಡೋನಾಗಿ ಅವರ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವುದೇ ಸರ್ಕಾರದ ಬಿಡಿಗಾಸು ಅನುದಾನ ಕೂಡ ನಮ್ಗಿಲ್ಲ. ಆದ್ರೆ ಕನ್ನಡಿಗರು ಕೊಟ್ಟಂತ ಒಂದೊಂದು ರೂಪಾಯಿ ಹಣದಿಂದ ಇವತ್ತು ಇಲ್ಲಿರ್ತಕ್ಕಂತ ಬರೋಬ್ಬರಿ 130 ಜನ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದೀವಿ. ಸೊ ಅದಕ್ಕೆ ಶಕ್ತಿ ಕೊಟ್ಟಿರೋದು ಕರ್ನಾಟಕದ ಜನ. ಸೊ ಇಂತಹ ಒಂದು ಪುಣ್ಯ ಜಾಗಕ್ಕೆ ನೀವು ಕಾಲಿಟ್ಟಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಹಾಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ, ಹಾಗೆ ಮಂಜಣ್ಣ ಅವ್ರಿಗೆ, ಮುಖ್ಯವಾಗಿ ಮಂಜಣ್ಣ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ನಿಮ್ಮ ಒಂದು ಜನ್ಮದಿನವನ್ನ ಆಯೋಜನೆ ಮಾಡಬಹುದಾಗಿತ್ತು, ಮಾಡಬಹುದಾಗಿತ್ತು. ಮುಖ್ಯವಾಗಿ ಒಂದು ದೇವ್ರ ಮಕ್ಕಳಿರುವಂತ ಜಾಗದಲ್ಲಿ ಒಂದು ಸರಳ ರೀತಿಯಲ್ಲಿ ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ನಿಮ್ಮ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ನಿಮ್ಗೆ ದೇವ್ರ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್, ಆರೋಗ್ಯ, ಸುಖ, ಶಾಂತಿ ಕಳಿಸಿ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ತಿದ್ದೀರಿ. ಅಲ್ಲ ಇಷ್ಟೊಂದು ಸೆಲೆಬ್ರೇಷನ್ ಬೇಕಿಲ್ಲ ಇಲ್ಲಿ. ಇಷ್ಟೊಂದು ಜೋರಾಗೆಲ್ಲ ಕ್ಲಾಸ್. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಹುಟ್ಟುದ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಕ್ಕಾಗಿ ಎಲ್ಲ ನನ್ನ ತಂದೆ ತಾಯರಿಗೂ, ನನ್ನ ಸ್ನೇಹಿತರಿಗೂ, ಮತ್ತೆ ಯೋಗೇಶಣ್ಣರಿಗೂ, ಮತ್ತೆ ಎಲ್ಲ ಈ ಜನಾಶ್ರಮದಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ನನ್ನ ಚಿರುಋಣಿ. ಥ್ಯಾಂಕ್ ಯು. ಸರ್, ಎಷ್ಟು ವರ್ಷದ ಬರ್ತಡೆ? ಸರ್, ನಾನು 35. 35ನೇ ವರ್ಷ ಅಂತೆ. 3ನೇ ವರ್ಷದ್ದು ಗ್ರ್ಯಾಂಡ್ ಆಗಿ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ, ಜೋರಾಗಿ ಹೊಡಿಬೇಕಾಗ್ತದೆ. ಅಲ್ಲೇ ಕೊಡ್ತಾ, ಅಲ್ಲೇ ಬರ್ತಿದ್ದ. ಹೌದಾ? ಮಗು ಅವ್ರು ಯಾರು ತಿನ್ನಲ್ವಾ? ತಿಂತಾರೆ ಸ್ವಲ್ಪ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ 35ನೇ ಹುಟ್ಟುದ ಹಬ್ಬದ ದಿನಾಚರಣೆ. ನನ್ನ ಹೆಸರು ಹನುಮೇಗೌಡ ಅಂತ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ರಾಮನಗರ ಡಿಸ್ಟಿಕ್ಕು. ಇಲ್ಲಿ ಬಂದಿದ್ದೇನೆಲ್ಲ ನಾವು ಫೇಸ್ಬುಕ್ಕಲ್ಲಿ ನಾವು ನೋಡ್ತಾ ಇದ್ವಿ ಯೋಗೇಶನ್ ಅವ್ರದ್ದು ಮತ್ತು ಈ ಜನಾಶ್ರಮನ. ಈಗ ಅನಿಸ್ತು ನಮಗೆ 5 ಸ್ಟಾರ್ ಹೋಟ್ಲು ಅಥವಾ ಬೇರೆ ರೆಸಾರ್ಟು ಅಥವಾ ಇನ್ನೊಂದು ಹೋಟ್ಲಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದರೆ ಅಲ್ಲಿ ಪಾರ್ಟಿ ಆಗ್ತಿತ್ತು, ಬಿಟ್ಟರೆ ನಾವು ಹುಟ್ಟಿದ ಹಬ್ಬ ಅಂತ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ಎಷ್ಟೋ ಜನ, 100 ಜನ ತಂದೆ ತಾಯಂದಿದ್ದಾರೆ. ಎಲ್ಲರ ಆಶೀರ್ವಾದ ಮತ್ತು ದೇವರು ಸ್ವಾಮಿ ಶನಿದೇವರ ಆಶೀರ್ವಾದ ಸಿಕ್ತು. ಮತ್ತು ಎಲ್ಲ ನಮ್ಮ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ದೀವಿ. ಈ ಸುಮಾರು 10 ವರ್ಷಗಳಿಂದ ಇಲ್ಲಿ ಜನಾಶ್ರಮನ ನಡೆಸ್ಕೊಂಡು ಬರ್ತಿದ್ದಾರೆ. ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ವಿ. ಅವ್ರಿಗೆ ಇನ್ನಷ್ಟು ಸೇವೆಗಳನ್ನು ಮಾಡೋದಕ್ಕೆ ದೇವರು ಶಕ್ತಿ ಕೊಡಬೇಕು. ಮತ್ತು ಹಾಗೆ ದೇವರು ಶಕ್ತಿ ಕೊಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರೋವಂಥವರು ಅವ್ರ ಕೈಲಾದಂಥ ಸೇವೆ, ಒಂದು ಅಕ್ಕಿ ಇರ್ಬೋದು ಅಥವಾ ರಾಗಿ ಇರ್ಬೋದು, ಇನ್ನೊಂದು ದಿನಸಿ ಐಟಮ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಪ್ರತಿಯೊಬ್ಬರು ಬಂದು ನಿಮ್ಮ ಹುಟ್ಟಿದಬ್ಬ ಆಗಲಿ ಇನ್ನೊಂದಾಗಲಿ ಇಲ್ಲೇ ಬಂದು ಆಚರಣೆ ಮಾಡಿಕೊಂಡ್ರೆ ಖಂಡಿತ ನಿಮಗಂತೂ ದೇವ್ರು ಒಳ್ಳೇದು ಮಾಡುತ್ತೆ. ಎಲ್ಲರ ಆಶೀರ್ವಾದ ಇಲ್ಲೇ ಸಿಗುತ್ತೆ. ಹೋಟ್ಲಲ್ಲಿ ಹೋದರೆ ನಾವು ಬರೀ ಇದು ಮಾಡ್ತೀವಿ, ಬುಕ್ಕಿಂಗ್ ಮಾಡ್ತೀವಿ, ಏನೋ ಬರುತ್ತೆ, ಊಟ ಮಾಡ್ತೀವಿ, ತಿಂತೀವಿ, ಬರ್ತೀವಿ. ಅದ್ರ ಜೊತೆ 2-3 ಜನ ಸ್ನೇಹಿತರು ಹ್ಯಾಪಿ ಬರ್ಡೇ ಹೇಳ್ತಾರೆ. ಖಂಡಿತ ಇಲ್ಲಿ 100 ಜನ ಆಶೀರ್ವಾದ. ಖಂಡಿತ ಪ್ರತಿಯೊಬ್ಬರು ಬರಬೇಕು, ಇಲ್ಲಿ ನಿಮ್ಮ ದೇವರ ಆಶೀರ್ವಾದಗಳನ್ನು ತಗೋಬೇಕು. ಮತ್ತು ಈ ಜನಾಶ್ರಮದಲ್ಲಿ ಯಾವ ಪರಿಸ್ಥಿತಿ ಇದೆ, ಮತ್ತು ಇನ್ನೂ ಸುಮಾರು 8-10 ವರ್ಷದಿಂದ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲರ ಸೇವೆಗಳನ್ನು ಬೇಕಾಗಿದೆ. ಖಂಡಿತ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿಗೆ ಎಲ್ಲರೂ ನಾವು ನಮ್ಮ ಸ್ನೇಹಿತರು ಮತ್ತೆ ಬರ್ತಾ ಇರ್ತೀವಿ. ಯೋಗೇಶ್ ಅಣ್ಣಂಗೆ ದೇವರು ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟು ಸೇವೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಲಿ ಅಂತ ಕೇಳ್ಕೊಡ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಹೆಸರು ಸರ್? ಹನುಮೇಗೌಡ ಅಂತ, ಭೂದಾಖಲೆಗಳ ಉಪನಿರ್ದೇಶಕರು, ರಾಮನಗರ ಜಿಲ್ಲೆ. ಸರ್ದಾರ್ ಶಂಕರ್ ಸರ್, ಚೂರು ಹಿಂದೆ ಬನ್ನಿ ಸರ್.
ಕೇಳ್ತಾರೆ ಬಿಡಿ, ನಾವು ಸುಮಾರು ಜನ ನೋಡಿದ್ದೀವಿ. ನಮ್ಮ ನೋಡಿದ್ರೆ ನೋಡಿ ಗೊತ್ತಾಯ್ತು. ಇವರು ಪಬ್ಲಿಕ್ ನಾವು ಸರ್ ಶಂಕರ್ ಸರ್ ಒಂಚೂರು ಈ ಕಡೆ ನೋಡಿ ಸರ್, ನಿಮ್ಮ ಹೊಟ್ಟೆ ಬರ್ತಾಯಿದೆ ಫೇಸ್ ಬಂದರೆ ಓಕೆ. ಪ್ರೀತಿಯ ಜನಸ್ನೇಹಿ ಯೋಗೇಶ್, ಮೊದಲನೇದಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಹನುಮೇಗೌಡರು ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದು ಭಾಳ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಅನಾಥರು, ನಿರ್ಗತಿಕರು, ಅಸಹಾಯಕರು ರಸ್ತೆಯಲ್ಲಿ ಬಿದ್ದಿದ್ದಾರೆ ಅಂದರೆ ಅವ್ರನ್ನ ಕೇವಲವಾಗಿ ನೋಡೋರೇ ಜಾಸ್ತಿ. ಅಂಥದ್ರಲ್ಲಿ ಇಂಥ ಅನಾಥಾಶ್ರಮಗಳನ್ನು ಗುರುತಿಸಿ ಅಲ್ಲಿಗೆ ಹೋಗಿ ಒಂದು ಊಟದ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅವರ ಕೈಲಾದಂಥ ದಿನಸಿ ಸಾಮಗ್ರಿಗಳನ್ನ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅದು ತುಂಬಾ ಅದ್ಭುತವಾದಂಥ ಕೆಲಸ ಅಂತ ಹೇಳ್ಬೋದು. ಜನ್ಮದಿನನ ಯಾವ ರೀತಿ ಬೇಕಾದ್ರೂ ನಾವು ಆಚರಣೆ ಮಾಡ್ಬೋದು. ಸೊ ಇವತ್ತು ವಿಶೇಷವಾಗಿ ಸರ್ ಯೋಚನೆ ಮಾಡಿರೋ ರೀತಿಯಾಗಿ ಅವರ ಸ್ನೇಹಿತರು ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಊಟದ ವ್ಯವಸ್ಥೆಯನ್ನು ಅಂದರೆ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಕ್ಕೆ ನಾನು ಮೊದಲನೇದಾಗಿ ಮಂಜಣ್ಣವರು ಹಾಗೆ ಕಂಟಿ ಅಣ್ಣವರು ಎಲ್ಲರೂ ಮುಖ್ಯವಾಗಿ ಇವರು ನಾನು ಎಲ್ಲೋ ಹೋಗ್ತಾ ಇದ್ದೆ, ಹೋಗುವಂಥ ಸಂದರ್ಭದಲ್ಲಿ ಕರೆದು ನಿಲ್ಲಿಸಿ ಸರ್ ನಮ್ಮ ಸರ್ದು ಬರ್ಡೇ ಇದೆ, ಅದು ಜನಸ್ನೇಹಿ ಆಶ್ರಮದಲ್ಲೇ ಮಾಡಬೇಕು ಅನ್ನೋದು ಅವ್ರ ಕೋರಿಕೆ, ಸೊ ಇಲ್ಲೇ ಮಾಡೋಣ ಸರ್ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದು ಇವತ್ತು ಊಟದ ಹಬ್ಬ ಆಚರಣೆ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅನಾಥಾಶ್ರಮಗಳು ಇರಬಾರ್ದು. ಆದರೆ ಅನಾಥಾಶ್ರಮಗಳು ಇರಬಾರ್ದು ಅಂದರೆ ತಂದೆ ತಾಯಿದಿರನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳುವಂಥ ಒಂದು ಕಾಲ ಬರಬೇಕು. ಇವತ್ತು ಕಲಿಯುಗದ ಇತಿಹಾಸದಲ್ಲೇ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಕೊಳ್ಳಿ, ಒಂದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅನಾಥಾಶ್ರಮದಲ್ಲಿ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಒಂದು ಇದನ್ನ ಚೆನ್ನಾಗಿ ಅರ್ಥ ಮಾಡಿ. ಹಾಗೆ ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ ಅನಾಥಾಶ್ರಮಗಳಿಗೆ ಬರೀ ವಯಸ್ಸಾದಂಥವ್ರು, ಅನಾಥರು, ನಿರ್ಗತಿಕರು ಬಂದು ಸೇರ್ಕೊಳ್ಳೋದು ಒಂದು ವಾಡಿಕೆ ಆಗಿತ್ತು. ಆದರೆ ವಿಶೇಷವಾಗಿ ಇವತ್ತು ದೇವರು ಕೂಡ ಒಂದು ಅನಾಥಾಶ್ರಮಕ್ಕೆ ಬಂದು ಸೇರ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಮನುಷ್ಯ ಯಾವ ಥರ ಒಂದು ಮಟ್ಟಕ್ಕೆ ತಲುಪಿದ್ದಾನೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ನಾವು. ಸೊ ಹಾಗಾಗಿ ದಯವಿಟ್ಟು ತಂದೆ ತಾಯಿಗೆ ಗೌರವ ಕೊಡಿ, ಹಿರಿಯರಿಗೆ ದೊಡ್ಡವರಿಗೆ ಗೌರವ ಕೊಡಿ. ಕೈ ಮುಗಿದು ಬೇಡ್ಕೊಳ್ತೀನಿ, ಅನಾಥಾಶ್ರಮನ ನಡೆಸಬೇಕು, ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ನನಗೆ ತುಂಬಾ ಕಮ್ಮಿ ಇದೆ. ಯಾಕೆಂದರೆ ಕರ್ನಾಟಕದಲ್ಲಿ ಅನಾಥಾಶ್ರಮಗಳು ಇರಬಾರ್ದು. ಹಂಗಿರಬಾರ್ದು ಅಂದರೆ ಮುಖ್ಯವಾಗಿ ಮನೆಗಳಲ್ಲಿ ಮಕ್ಕಳಿಗೆ ಎಜುಕೇಷನ್ನು, ದುಡ್ಡು ಮತ್ತು ಫಾರಿನ್ ಟ್ರಿಪ್ಪು, ಫಾರಿನಲ್ಲಿ ಕೆಲಸ ಕೊಡಿಸೋದ್ರ ಬದಲು ಸಂಸ್ಕಾರ ಕಲಿಸಿ. ಮೊದಲು ಸಂಸ್ಕಾರ ಮಕ್ಕಳಿಗೆ ಬಂದರೆ ಖಂಡಿತವಾಗ್ಲೂ ಎಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ. ಇವತ್ತು ಸೊಂಡೆಗುಪ್ಪ ಗ್ರಾಮದಲ್ಲಿ ಈ ಥರದೊಂದು ಆಶ್ರಮ ಇದೆ ಅಂದರೆ ನನಗೂ ಖುಷಿ ಇದೆ. ಹಾಗೆ ಸೊಂಡೆಗುಪ್ಪ ಗ್ರಾಮಸ್ಥರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಸರಳತೆ ಏನು ಹೇಳ್ತೀರಾ? ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಒಂದು ಸರಳತೆ ನಾವು ಎಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ. ಇದು ಯಾಕಂತ ಹೇಳಿದ್ರೆ ಅಧಿಕಾರದಲ್ಲಿ ಇದ್ದಾರೆ ಅಂದ ತಕ್ಷಣ ನನ್ನ ಮೈಂಡಲ್ಲಿ ಬರೋದು ಎಲ್ಲರೂ ಒಂದು ರೆಸಾರ್ಟಲ್ಲಿ ಅಥವಾ ಹೋಟ್ಲ್ಗಳಲ್ಲಿ ಆರಾಮಾಗಿ ಮಾಡ್ಕೋಬೋದಾಗಿತ್ತು. ಸರಳ ರೀತಿಯಲ್ಲಿ ಒಂದು ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಿದಾರಲ್ಲ, ಹಾಗಾಗಿ ನನಗೆ ಭಾಳ ಸಂತೋಷ ಆಗಿದೆ ಸರ್. ನಿಮಗೆ ಹೃದಯಪೂರ್ವಕವಾಗಿ ಇಲ್ಲ ನಮಗೆ ನಾವು ಒಂದು ಸರಳತೆಯಲ್ಲಿ ಸಾಮ್ರಾಟ ಇದ್ದಂಗೆ, ನಿಷ್ಕಲ್ಮಶ ಹೃದಯವಂತ, ಸ್ನೇಹ ಪ್ರೀತಿಯಲ್ಲಿ ಶ್ರೀಮಂತ, ಸರಳತೆಯಲ್ಲಿ ಧೀಮಂತ, ಅಜಾತ ಶತ್ರು, ಕೆಲಸದಲ್ಲಿ ತುಂಬಾ ನಿಷ್ಠಾವಂತ. ಇವರ ಕಾರ್ಯವೈಖರಿ ನೋಡಿ ಈ ಘನ ಸರ್ಕಾರ ಕೊಟ್ಟಿದ್ದೆ ಇವರಿಗೆ ಉತ್ತಮ ಕಂದಾಯ ಅಧಿಕಾರಿ ಅಂತ. ನಮ್ಮ ಕಂದಾಯ ಇಲಾಖೆಯಲ್ಲಿ ಜನಗಳಿಗೆ ಬಂದವ್ರನ್ನ ಗೌರವ ಕೊಡೋದು, ಅವ್ರ ಕಷ್ಟ ಸುಖ ಕೇಳೋದು, ಕೊಂಡ್ರಿಸಿ ರೈತರುಗಳನ್ನ ಅವ್ರ ಬಗ್ಗೆ ಕಾಳಜಿ ಹೊಂದೋದು, ಆ ಇದಕ್ಕೆ ನಾವು ಅವ್ರು ಇನ್ನೂ 100 ವರ್ಷ ಚೆನ್ನಾಗಿರಬೇಕು, ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳಿ ಇದೊಂದು ಕಾರ್ಯಕ್ರಮನ ಇದು ಮಾಡಿದ್ರು ಎಲ್ಲರೂ ಸೇರಿ ನಾವೊಬ್ಬರೇ. ಥ್ಯಾಂಕ್ ಯು. ನಾವೆಲ್ಲ 20 ವರ್ಷದ ಜೊತೆಲಿರೋರು. ಇವ್ರು ಇದೊಂದು ಪ್ಲೇಸ್ ಅಂತಲ್ಲ, ಅವ್ರು ಎಲ್ಲಿ ಹೋಗ್ತಾರೆ, ಯಾವ ಡಿಪಾರ್ಟ್ಮೆಂಟು, ಯಾವ ತಾಲೂಕಾಗಲಿ, ಪ್ರತಿಯೊಬ್ಬರು ಫಸ್ಟು ಹಳ್ಳಿಲಿ ರೈತರುಗಳದ್ದು ಕೆಲಸ ನೋಡಿ ಫಸ್ಟ್ ಮಾಡ್ಕೊಡೋ ಅಂಥ ಕೆಲಸ ನೀಟಾಗಿ ಮಾಡ್ತಾರೆ. ಅದರಿಂದ ಸಾಹೇಬರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು, ಆಮೇಲೆ ಅವ್ರ ಡಿಪಾರ್ಟ್ಮೆಂಟ್ ಎಲ್ಲರನ್ನೂ ಕೂಡ ಯಾರನ್ನೂ ಯಾವುದೇ ಜಾತಿ ಭೇದ ನೋಡ್ದೇ ಕೀಳು ಮೇಲ್ಗಡೆ ಅಂದರೆ
ದೊಡ್ಡವರು ಕೆಳಗಡೆಯವರು ಅಂತ ನೋಡಲ್ಲ, ಎಲ್ಲರನ್ನೂ ಸಮಾನತೆಯಿಂದ ನೋಡ್ಕೊಂಡು ಎಲ್ಲ ನೀಟಾಗಿ ಕೆಲಸನ ಒಪ್ಪಿಸಿ ಮಾಡಿಸ್ತಾರೆ. ಖುಷಿಯಾಗುತ್ತೆ ಅವ್ರ ಜೊತೆ ಇರೋದಕ್ಕೆ ನಾವೆಲ್ಲ. ತಮ್ಮ ಹೆಸರು ಸರ್? ನಾಗೇಶ್ ಗೌಡ ಅಂತ.